ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸಮಾನ ಮನಸ್ಕ ಟೀಮ್ನಿಂದ ಉಭಯ ಬಣಗಳನ್ನು ಒಂದು ಮಾಡೋಕೆ ತಯಾರಿ ನಡೆಸಿದ್ದಾರೆ. ಇನ್ನು ವಿಜೇಂದ್ರ ಹಾಗೂ ಯತ್ನಾಳ್ ಬಣಗಳ ಗುದ್ದಾಟದಿಂದ ರಾಜ್ಯ ಬಿಜೆಪಿಗೆ ಭಾರಿ ಎಫೆಕ್ಟ್ ಬಿದ್ದಿದೆ. ಹಲವು ದಿನಗಳಿಂದ ನಡೆಯುತ್ತಿರುವ ಉಭಯ ಬಣ ಏಟು ಎದುರೇಟಿನ ಪಾಲಿಟಿಕ್ಸ್, ಹೈಕಮಾಂಡ್ ವರೆಗೂ ಹೋಗಿದ್ದ ಉಭಯ ಬಣಗಳ ಹಗ್ಗ ಜಗ್ಗಾಟ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೂ ಮುಂದುವರೆದ ಏಟು ಎದುರೇಟು ಪಾಲಿಟಿಕ್ಸ್. ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್, ಗೋವಿಂದ್ ಕಾರಜೋಳ್, ಸುನಿಲ್ ಕುಮಾರ್ ಸೇರಿದಂತೆ ಹಲವರಿಂದ ಪ್ರಯತ್ನ ನಡೀತಾ ಇದೆ. ಯತ್ನಾಳ್ ಹಾಗೂ ವಿಜೇಂದ್ರ ಅವರನ್ನ ಕೂರಿಸಿ ಮಾತುಕತೆ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಲು ಮುಂದಾದ ಸಮಾನ ಮನಸ್ಕರ ಟೀಮ್. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಸಮಾನ ಮನಸ್ಕರು ಮುಂದಾಗಿದ್ದಾರೆ. ಏನಿದು ಪ್ಲಾನ್? ಹಾಗಾದರೆ ವಿಜೇಂದ್ರ ಯತ್ನಾಳ್ ಒಂದಾಗ್ತಾರಾ? ಬಿಜೆಪಿ ಸಮಾನ ಮನಸ್ಕ ಟೀಮ್ನಿಂದ ಉಭಯ ಬಣಗಳನ್ನು ಒಂದು ಮಾಡೋಕೆ ತಯಾರಿ ನಡೆಸಿದ್ದಾರೆ ಸಮಾನ ಮನಸ್ಕರು. ಇನ್ನು ವಿಜೇಂದ್ರ ಹಾಗೂ ಯತ್ನಾಳ್ ಬಣಗಳ ಗುದ್ದಾಟದಿಂದ ರಾಜ್ಯ ಬಿಜೆಪಿಗೆ ಭಾರೀ ಎಫೆಕ್ಟ್ ಬಿದ್ದಿದೆ. ಹಲವು ದಿನಗಳಿಂದ ನಡೆಯುತ್ತಿರುವ ಉಭಯ ಬಣ ಏಟು ಎದುರೇಟಿನ ಪಾಲಿಟಿಕ್ಸ್, ಹೈಕಮಾಂಡ್ ವರೆಗೂ ಹೋಗಿದ್ದ ಉಭಯ ಬಣಗಳ ಹಗ್ಗ ಜಗ್ಗಾಟ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೂ ಮುಂದುವರೆದ ಏಟು ಎದುರೇಟು ಪಾಲಿಟಿಕ್ಸ್. ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್, ಗೋವಿಂದ್ ಕಾರಜೋಳ್, ಸುನಿಲ್ ಕುಮಾರ್ ಸೇರಿದಂತೆ ಹಲವರಿಂದ ಪ್ರಯತ್ನ ನಡೀತಾ ಇದೆ. ಯತ್ನಾಳ್ ಹಾಗೂ ವಿಜೇಂದ್ರ ಅವರನ್ನ ಕೂರಿಸಿ ಮಾತುಕತೆ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಲು ಮುಂದಾದ ಸಮಾನ ಮನಸ್ಕರ ಟೀಮ್. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸಮಾನ ಮನಸ್ಕ ಟೀಮ್ನಿಂದ ಉಭಯ ಬಣಗಳನ್ನು ಒಂದು ಮಾಡೋಕೆ ತಯಾರಿ ನಡೆಸಿದ್ದಾರೆ. ಇನ್ನು ವಿಜೇಂದ್ರ ಹಾಗೂ ಯತ್ನಾಳ್ ಬಣಗಳ ಗುದ್ದಾಟದಿಂದ ರಾಜ್ಯ ಬಿಜೆಪಿಗೆ ಭಾರೀ ಎಫೆಕ್ಟ್ ಬಿದ್ದಿದೆ. ಹಲವು ದಿನಗಳಿಂದ ನಡೆಯುತ್ತಿರುವ ಉಭಯ ಬಣ ಏಟು ಎದುರೇಟಿನ ಪಾಲಿಟಿಕ್ಸ್, ಹೈಕಮಾಂಡ್ ವರೆಗೂ ಹೋಗಿದ್ದ ಉಭಯ ಬಣಗಳ ಹಗ್ಗ ಜಗ್ಗಾಟ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೂ ಮುಂದುವರೆದ ಏಟು ಎದುರೇಟು ಪಾಲಿಟಿಕ್ಸ್. ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್, ಗೋವಿಂದ್ ಕಾರಜೋಳ್, ಸುನಿಲ್ ಕುಮಾರ್ ಸೇರಿದಂತೆ ಹಲವರಿಂದ ಪ್ರಯತ್ನ ನಡೀತಾ ಇದೆ. ಯತ್ನಾಳ್ ಹಾಗೂ ವಿಜೇಂದ್ರ ಅವರನ್ನ ಕೂರಿಸಿ ಮಾತುಕತೆ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಲು ಮುಂದಾದ ಸಮಾನ ಮನಸ್ಕರ ಟೀಮ್.